ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಹನುಮಂತು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿದ್ದು, ಶೋ ಜನವರಿ 26ಕ್ಕೆ ಮುಗಿದಿದೆ. 27ನೇ ತಾರೀಕಿನಿಂದ ರಾತ್ರಿ 9:30ಕ್ಕೆ ವಧು ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಮೊದಲನೇ ಎಪಿಸೋಡ್ನಲ್ಲಿ ಏನಿತ್ತು, ಹೇಗೆಲ್ಲ ಧಾರಾವಾಹಿ ಮೂಡಿ ಬಂದಿದೆ ಅಂತ ನೋಡ್ತಾ ಹೋಗೋಣ. ಧಾರಾವಾಹಿ ಆರಂಭ ಆಗೋದು ವಧುವಿನ ತಂಗಿ ಸಹನ ಮದುವೆಯ ಸನ್ನಿವೇಶದಲ್ಲಿ. ವಧುವಿನ ಮನೆಯವರು ಮದುವೆ ಚಿತ್ರಕ್ಕೆ ಬಂದಾಗ ಅಲ್ಲಿ ಆಗಿರುವ ಅವಾಂತರದ ಬಗ್ಗೆ ಗೊತ್ತಾಗುತ್ತದೆ. ಆ ಚಿತ್ರದ ಮ್ಯಾನೇಜರ್ ಸುಧಾಕರ್ ಒಂದೇ ದಿನಕ್ಕೆ 2 ಮದುವೆಗೆ ಹಾಲ್ ಬುಕ್ ಮಾಡಿ ಹೋಗಿರುತ್ತಾನೆ. ಈಗಿರುವ ಹೊಸ ಮ್ಯಾನೇಜರ್ಗೆ ಸಮಸ್ಯೆ ಏನು ಅಂತ ಗೊತ್ತಾಗಿರುತ್ತೆ, ಬಟ್ ಪರಿಹಾರ ಏನ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ. ಹಾಗಾಗಿ ಚಿತ್ರದ ಓನರ್ ಜೊತೆ ಮಾತಾಡಬೇಕು ಅಂತ ವಧು ಕೇಳ್ತಾಳೆ. ನಾಯಕ ಸಾರ್ಥಕ್ ಚಿತ್ರದ ಮ್ಯಾನೇಜರ್ ಸುಧಾಕರ್ ಹತ್ರ ಮೋಸ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇರ್ತಾನೆ. ಆಗ ಸುಧಾಕರ್ ನಾಯಕನ ತಾಯಿಯ ಬಗ್ಗೆ ಕೇವಲವಾಗಿ ಏಕವಚನದಲ್ಲಿ ಮಾತಾಡ್ತಾನೆ. ನಾಯಕ ಮತ್ತು ಸುಧಾಕರ್ ನಡುವೆ ಒಂದು ಸಣ್ಣ ಆಕ್ಷನ್ ಸೀನ್ ನಡೆಯುತ್ತೆ. ಕೊನೆಗೆ ಸಾರ್ಥಕ್ ಸುಧಾಕರ್ನ ಪೊಲೀಸರಿಗೆ ಹಿಡಿದು ಕೊಡ್ತಾನೆ. ಆಗ ಸುಧಾಕರ್ ಮದುವೆ ಹಾಲ್ನ ಇಬ್ಬರಿಗೆ ಬುಕ್ ಮಾಡಿದ್ದೀನಿ, ಒಬ್ಬಳು ರೌಡಿ, ಇನ್ನೊಬ್ಬಳು ಲಾಯರ್. ಈಗ ನೀನು ಅಥವಾ ನಿನ್ನ ತಾಯಿ ಇಬ್ಬರಲ್ಲಿ ಒಬ್ಬರು ಜೈಲಿಗೆ ಹೋಗೋದು ಗ್ಯಾರಂಟಿ. ಇದನ್ನ ಹೇಗೆ ಸಾಲ್ವ್ ಮಾಡ್ತೀಯಾ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ನಂತರ ಸಾರ್ಥಕ್ ಮದುವೆ ಹಾಲ್ಗೆ ಬಂದು ವಧು ಕುಟುಂಬದವರನ್ನ ಬೇರೆ ದೊಡ್ಡ ಮದುವೆ ಚಿತ್ರಕ್ಕೆ ಶಿಫ್ಟ್ ಆಗೋದಕ್ಕೆ ಕನ್ವಿನ್ಸ್ ಮಾಡ್ತಾನೆ. ಇದರ ನಂತರದ ಸೀನ್ ಸಾರ್ಥಕ್ನ ಹೆಂಡತಿ ಪ್ರಿಯಾಂಕಳ ಪರಿಚಯ. ಪ್ರಿಯಾಂಕಾ ಈ ಧಾರಾವಾಹಿಯ ಗ್ಲಾಮರಸ್ ಕ್ಯಾರೆಕ್ಟರ್. ಇವಳು ಮ್ಯಾಗಝಿನ್ ಕವರ್ ಪೇಜ್ ನಲ್ಲಿ ಹಾಕೋಕೆ ತನ್ನ ಫೋಟೋ ಫೈನಲ್ ಮಾಡಿದ್ದಾಳೆ. ಮ್ಯಾಗಝಿನ್ ಕವರ್ ಪೇಜ್ ನಲ್ಲಿ ನಂಬರ್ 1 ಶ್ರೀಮಂತ ಮಹಿಳೆ ಅಂತ ಅತ್ತೆ ಫೋಟೋ ನೋಡಿ ಕೋಪ ಬಂದರೂ ಅತ್ತೆ ಮುಂದೆ ತೋರಿಸದೆ ನಯವಾಗಿ ಮಾತನಾಡ್ತಾಳೆ. ಕೊನೆಗೆ ರೂಮಿಗೆ ಬಂದು ತನ್ನ ತಾಯಿಗೆ ಫೋನ್ ಮಾಡಿ ತನ್ನ ಅಸಮಾಧಾನ ಹಂಚಿಕೊಳ್ಳುತ್ತಾಳೆ. ಸಾರ್ಥಕ್ ಪ್ರಿಯಾಂಕಳ ತಾಯಿಯ ಅಣ್ಣನ ಮಗ. ಪ್ರಿಯಾಂಕಾ ಮತ್ತು ಸಾರ್ಥಕ್ ಮದುವೆ ಮಾಡಿರೋದು ಅವರ ಅರ್ಧ ಆಸ್ತಿಯನ್ನ ಪಡೆದುಕೊಳ್ಳುವುದಕ್ಕೆ. ಅದಕ್ಕೆ ಅವರು ಮುಂದಿನ ಪ್ಲಾನ್ ಮತ್ತು ಮುಂದಿನ ಹೆಜ್ಜೆ ಏನು ಅನ್ನೋದನ್ನ ನೋಡ್ತಾ ಹೋಗಬೇಕಾಗತ್ತೆ. ಈ ನಡುವೆ ಮದುವೆ ವೆನ್ಯೂನಲ್ಲಿ ಸಾರ್ಥಕ್ ವಧುವಿನ ಫೋನ್ ನಂಬರ್ ತಗೊಂಡು ಏನಾದರೂ ಸಮಸ್ಯೆ ಇದ್ರೆ ಕಾಲ್ ಮಾಡೋಕೆ ಹೇಳ್ತಾನೆ. ಆಗ ಹೆಂಡತಿ ಕಾಲ್ ಬಂದಿದ್ರಿಂದ ಮನೆಗೆ ವಾಪಸ್ ಹೋಗ್ತಾನೆ. ವಧುವಿನ ಚಿಕ್ಕಮ್ಮ ಮದುವೆ ಚಿತ್ರ ಬದಲಾಯಿಸಿರುವುದು ಅಪಶಕುನ, ಅದಕ್ಕೆ ವಧುವನೇ ಕಾರಣ ಅಂತ ಹೇಳ್ತಾ ಇರ್ತಾಳೆ. ವಧು ತಂಗಿ ಸಹನಾಳನ್ನ ಮದುವೆ ಆಗ್ತಿರೋ ಹುಡುಗ ಒಬ್ಬ ಫ್ರಾಡ್. ಮದುವೆಯಾಗಿ ತಿಂಗಳೊಳಗೆ ಅಮೆರಿಕಾಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಂಬಿಸಿ ಮದುವೆ ಆಗ್ತಿರ್ತಾನೆ. ವಧುವಿನ ತಂದೆ ತನ್ನ ಮಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂತ ವಧು ಅಂತ ಹೆಸರಿಟ್ಟೆ, ಆದರೆ ಅವಳು ಮದುವೆ ಆಗದೆ ತಂಗಿ ಮದುವೆ ಆಗ್ತಿದೆ. ಈ ಮದುವೆನ ವಧುನೇ ಮುಂದೆ ನಿಂತು ಮಾಡ್ತಿರೋದನ್ನ ನೋಡಿ ಬೇಸರ ಆಗ್ತಿರೋದನ್ನ ತನ್ನ ಹೆಂಡತಿ ಹತ್ರ ಹೇಳ್ಕೊತಾ ಇರ್ತಾರೆ. ವಧುವಿನ ಚಿಕ್ಕಮ್ಮ ವಧು ಹತ್ರ, ನಿನಗೆ ಮದುವೆ ಬರಲ್ಲ, ಅದಕ್ಕೆ ನಿಂಗೆ ಇನ್ನೂ ಮದುವೆ ಆಗಿಲ್ಲ, ನೀನು ಮಂಗಳ ಕಾರ್ಯ ನಡೆಯೋ ಕಡೆ ಇರಬಾರ್ದು, ನೀನು ಅಪಶಕುನ, ಮದುವೆ ಮುಹೂರ್ತದ ಸಮಯದಲ್ಲಿ ಮಂಟಪದ ಹತ್ರ ಬರಬೇಡ ಅಂತ ಹೇಳಿ ಹೋಗಿರ್ತಾಳೆ. ಇದರಿಂದ ವಧು ಮನಸ್ಸಿಗೆ ನೋವಾಗುತ್ತೆ. ಈಗ ವಧು ಏನ್ ಮಾಡ್ತಾಳೆ, ಪ್ರಿಯಾಂಕಾ ಮತ್ತು ಅವಳ ತಾಯಿಯ ಪ್ಲಾನ್ ಏನು, ಇದನ್ನ ತಿಳ್ಕೊಳ್ಳೋಕೆ ನಾವು ಮುಂದಿನ ಸಂಚಿಕೆವರೆಗೂ ಕಾಯಬೇಕಾಗುತ್ತೆ. ನಮಸ್ತೆ, ಧನ್ಯವಾದಗಳು.